ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಹಿಂದೆ ಗೃಹ ಸಚಿವರಾಗಿದ್ದಂಥವ್ರು. ಬಹುಶಃ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ ಮತ್ತು ಅವರು ಗೃಹ ಸಚಿವರಾಗಿದ್ದಾಗಿಂದ ಈಗ ಹೆಚ್ಚೇನು ಬದಲಾವಣೆ ಇಲ್ಲ. ಒಂದಷ್ಟು ಕಳ್ಳತನ ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಆದರೆ ವ್ಯವಸ್ಥೆ ಏನು ಬದಲಾವಣೆ ಆಗಿದೆ ಅಂತೇಳಿ ನನಗನ್ಸೋದಿಲ್ಲ. ಅದರಿಂದ ನಿಮಗೆ ಎಲ್ಲವೂ ಮಾಹಿತಿ ಎಲ್ಲ ಕೂಡ ಗೊತ್ತಿದೆ ನಿಮಗೆ. ಈಗ ಶಿವಮೊಗ್ಗದಲ್ಲಿ 33 ಪೊಲೀಸ್ ಸ್ಟೇಷನ್ಸ್ ಇದೆ. ತಮ್ಮ ಕ್ಷೇತ್ರದಲ್ಲಿ 6 ಪೊಲೀಸ್ ಸ್ಟೇಷನ್ಸ್ ಇದೆ, 3 ಔಟ್ಪೋಸ್ಟ್ಗಳಿದ್ದಾವೆ. ಅಂಕಿಅಂಶಗಳನ್ನು ನೋಡಿದ್ರೆ ತುಂಬ ಆತಂಕ ಪಡುವಂಥ ಅಂಕಿಅಂಶಗಳೇನು ನನಗನ್ಸೋದಿಲ್ಲ. 14 ಕಳ್ತನ ಆಗಿದೆ, ಒಂದು ವರ್ಷದಲ್ಲಿ 14 ಕಳ್ತನ ಆಗಿದೆ ಅಂದರೆ ಕಮ್ಮಿ ನನಗನ್ಸುತ್ತೆ. ಯಾಕೆಂದರೆ ಹಿಂದಿನ ಅಂಕಿಅಂಶ ಕೊಡಕ್ಕೆ ಹೋಗಿಲ್ಲ ನಾನು. ಅದರಿಂದ ಏನೆಲ್ಲ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಾವು ತಗೊಳ್ತಾನೆ ಇದ್ದೀವಿ. ಅದು ತಮಗೂ ಗೊತ್ತಿದೆ. 30,000 CCTV ಮಾನ್ಯ ಅಧ್ಯಕ್ಷರೇ ಇಡೀ ಜಿಲ್ಲೆನಲ್ಲಿ. ಆಮೇಲೆ 16,000 ಶಿವಮೊಗ್ಗ ಸಿಟಿಯಲ್ಲೇ ಇದೆ. ಶಿವಮೊಗ್ಗ ಸಿಟಿಯಲ್ಲೇ 16,000 ಇದೆ. ಆಮೇಲೆ ಇಲ್ಲಿ ನಮ್ಮ ತೀರ್ಥಹಳ್ಳಿನಲ್ಲಿ 3,000 CCTV ಇದ್ದಾವೆ. ನೀವು ಇದ್ದಾಗೆ ಹಾಕ್ಸಿದ್ರೆ ಏನೋ ಗೊತ್ತಿಲ್ಲ ನನಗೆ. ಅದರಿಂದ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದು ನಿರ್ಲಕ್ಷ್ಯ ಮತ್ತೊಂದು ಆಗಿದೆ ಅಂತೇಳಿ ನನಗೇನು ಅನಿಸೋಲ್ಲ. ಆದರೆ ಈಗ ನೋಡಿ, ಹೈವೇ ಪೆಟ್ರೋಲ್ನಲ್ಲಿ ನೀವು ಹೇಳಿದ್ರೆ 25 ವೆಹಿಕಲ್ಸ್ ಇದೆ ಹೈವೇ ಪೆಟ್ರೋಲ್ನಲ್ಲಿ. ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಸಮಜಾಯಿಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು. ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಂಡಿದ್ದೀವಿ ಮತ್ತು ಮುಂದೆ ಕೂಡ ತಗೊಳ್ತೀವಿ ಅನ್ನೋದು ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ನೈಟ್ ಬೀಟ್ ಇರ್ಬೋದು ಅಥವಾ ಎಲ್ಲ ಕ್ರಮಗಳನ್ನು ಪೊಲೀಸ್ನವ್ರು ಏನೇನು ತಗೊಳ್ತಾರೆ ಅನ್ನೋದನ್ನೆಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದೀನಿ. ಅದನ್ನು ಮತ್ತೊಂದು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ತಾವು ಏನೆಲ್ಲ ಎಷ್ಟು ಕೇಸ್ ಹಿಡ್ಕೊಂಡಿದ್ದಾರೆ ಪತ್ತೆ ಮಾಡಿರೋದು ನಾನು ಈಗ ಕಳಿಸಿದ್ದೀನಿ ತಮಗೆ. 23ರಲ್ಲಿ 12 ಪ್ರಕರಣಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 12ರಲ್ಲಿ 8 ಪತ್ತೆ ಮಾಡಿದ್ದಾರೆ. ಇನ್ನೂ 4 ಈಗ ತನಿಖೆಯಲ್ಲಿ ಇದೆ. 24ರಲ್ಲಿ 31 ಆಗಿದೆ ಪ್ರಕರಣಗಳು. ಅದರಲ್ಲಿ 10 ಪತ್ತೆ ಮಾಡಿದ್ದಾರೆ. ಇನ್ನೂ 7 ಈಗಾಗಲೇ ನ್ಯಾಯಾಲಯದಲ್ಲಿದ್ದಾವೆ. ಮತ್ತು 33ರಲ್ಲಿ ಕೂಡ 11 ಪ್ರಕರಣ ಪತ್ತೆ ಮಾಡಿ 7 ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಆ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಏನು ಮಾಡಲೇ ಇಲ್ಲ ಪೊಲೀಸ್ನವರು ಅಂತ ಹೇಳೋದು ಸರಿ ಇಲ್ಲ. ಆದರೆ ಇನ್ನು ಮುಂದೆ ನಾವು ಇಂಥ ಇದು ಕಳ್ಳತನಗಳಾಗಲಿ ದರೋಡೆಗಳಾಗಲಿ ಆಗೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅನ್ನೋದನ್ನು ನಾನು ಒಂದು 20 ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೇನೆ ನಾನು. ಅದು ತಮಗೂ ಸುಲಭನಾಗಿ ಅರ್ಥ ಆಗ್ತದೆ, ಯಾಕೆಂದರೆ ತಾವು ಗೃಹ ಸಚಿವರಾಗಿದ್ದಂಥವ್ರು. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇಲ್ಲ ಪೊಲೀಸ್ನವರಿಂದ ಅನ್ನೋದನ್ನು ಹೇಳ್ತಾರೆ ಮಾನ್ಯ ಸದಸ್ಯರಿಗೆ. ಒಂದು ಮಲೆನಾಡಿನ ಭಾಗದ ಸ್ಟೇಷನ್ಗಳಲ್ಲಿ ವೇಕೆನ್ಸೀಸ್ ಬಹಳ ಇದೆ. ಆಯ್ತು, ಹೇಳಿದ್ರಲ್ದು ಬಹಳ ವೇಕೆನ್ಸಿಗಳಿದ್ದಾವೆ. ಮತ್ತೆ ಅವ್ರಿಗೆ ಕೊಟ್ಟಂತ ವೆಹಿಕಲ್, ನನ್ನ ಕಾಲದಲ್ಲಿ ಹೊಸ ವೆಹಿಕಲ್ನ ಕೊಡಿಸಿತ್ತು ಅವರಿಗೆ. ನಾನು ಹೋಮ್ ಮಿನಿಸ್ಟರ್ ಅಲ್ಲ ಅಧ್ಯಕ್ಷರೇ. ಇವ್ರಿಗೆ ತುಮಕೂರಿನಲ್ಲಿದ್ದಾರೆ, ಎಲ್ಲ ವೆಹಿಕಲ್ಗಳು ಹೊಸ್ತಿದ್ದಾವೆ. ಹಾಗೆ ನಾನಿದ್ದಾಗ ಒಂದು ಸ್ವಾರ್ಥ ಅಲ್ಲಿ ಕೊಡಿಸಿದ್ದು. ಆದರೆ ಅದನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನನ್ನ ಅಧಿಕಾರ ಹೋದ ಕೂಡಲೇ ಆಗುಂಬೆನಲ್ಲಿ ಅಧ್ಯಕ್ಷರೇ, ನೀವು ಓಡಾಡೋ ದಾರಿ ಅದು, ಅಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಹೊಸ ವೆಹಿಕಲ್ ಕೊಟ್ಟಿತ್ತು. ಎಲ್ಲ 3-4 ಕಡೆ ಹಂಗೇನೆ. ಅವ್ರು ಎಷ್ಟು ಕಿಲೋಮೀಟರ್ ರನ್ ಮಾಡಬೇಕು, ಅವ್ರು ಇಲ್ವೇ ಇಲ್ಲ, ಅದು ಉದುರಾಗ್ತದೆ ಅದು ಹೋಗ್ತಾ ಇದ್ರೆ. ಅಂತ ಪರಿಸ್ಥಿತಿ ಇದೆ. ಇನ್ನೊಂದು ವೇಕೆನ್ಸಿಗಳು ಜಾಸ್ತಿ ಇದೆ. ಈಗ ಇದನ್ನ ಆ ವೇಕೆನ್ಸಿಗಳನ್ನು ಫಿಲ್ಅಪ್ ಮಾಡಬೇಕು ಮತ್ತು ಕ್ರೈಮ್ ಬ್ರಾಂಚ್ ಅನ್ನ ಸ್ಟ್ರೆಂಥನ್ ಮಾಡುವಂತ ಅವಶ್ಯಕತೆ ಇದೆ. ಕ್ರೈಮ್ ಬ್ರಾಂಚ್ ಯಾರೋ ಕಾನ್ಸ್ಟೇಬಲ್ ಇಂದ ಬಂದಿರತಕ್ಕಂತ ಇರ್ತಾರೆ. ಆದ್ರಿಂದ ವೇಣುಗೋಪಾಲ್ ನಾಯಕ್ ಅದನ್ನ ಮಾಡಬೇಕು. ಆದ್ರಿಂದ ಇದನ್ನ ಕಳ್ಳತನಗಳು ಇದನ್ನ ಪತ್ತೆ. ಗನ್ ಲೈಸೆನ್ಸ್ ಬಗ್ಗೆ ತಾವು ಹೇಳಲಿಲ್ಲ. ಗನ್ ಲೈಸೆನ್ಸ್ ನಮ್ಮ ಪ್ರಿವಿಲೇಜ್, ಅದು ನಮ್ಮ ಮಲೆನಾಡಿಗರಿಗೆ ತಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ದಯವಿಟ್ಟು ಅದನ್ನ ಕೊಡಿಸ್ಲಿಕ್ಕೆ ತಾವು ಅಧಿಕಾರಿಗಳಿಗೆ ಹೇಳಬೇಕು. ಮಾನ್ಯ ಅಧ್ಯಕ್ಷರೇ, ಏನೊಂದು ಪಾಯಿಂಟ್ ಹೇಳಿ. ಒಂದು ಕ್ವಶನ್
ತುಂಗಾನಗರ ಮತ್ತು ಗ್ರಾಮಾಂತರ ಠಾಣೆ ವ್ಯಾಪ್ತಿ ಒಳಗಡೆ ತುಂಬಾ ಈ ರೀತಿಯ ಕಳ್ಳತನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ತುಂಬಾ ಸಂಗತಿಗಳು ನಡೆದಿದೆ. ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ದೊಡ್ಡ ಗ್ಯಾಂಗು ಎಲ್ಲ ಗ್ರಾಮೀಣ ಸ್ವಲ್ಪ ಔಟ್ಸ್ಕರ್ಟ್ ಇರುವಂತ ಜಾಗ. ಅದು ಎಲ್ಲ ಮನೆಗಳಿಗೆ ಭಯದ ವಾತಾವರಣ ಮೂಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದು. ಯಾವ ಗ್ಯಾಂಗ್? ಮರ್ಡರ್ ಮತ್ತು ಚಡ್ಡಿ ಗ್ಯಾಂಗ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಮತ್ತೆ ನನಗೆ ಬಹಳ ಅಗತ್ಯ ಇರುವಂತದ್ದು ಮೆನ್ಸ್ ಬೇಕು ಸರ್ ನಮಗೆ. ಆಯ್ತು, ಹೇಳಿದ್ರಲ್ಲ ಅದು. ಅಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ ಸರ್, ಒಂದು ವಾಹನಗಳ ಕೊರತೆ ಇದೆ ಅಲ್ಲಿಗೆ. ಹಸುಗಳ ಕಳ್ಳತನ ಆಗಿದೆಯಲ್ಲ ಮೇಜರ್ ಆ ಕಡೆ ಭಾಗದಲ್ಲಿ ಜಾಸ್ತಿ ಆಗಿರೋದು. ಯಾವುದನ್ನು ಕೂಡ ಪತ್ತೆ ಮಾಡಕ್ ಆಗ್ಲಿಲ್ಲ ನಮಗೆ. ಯಾಕಂದ್ರೆ ಹಸುಗಳು ಹೋದ್ಮೇಲೆ ದೇವರೇ ಕಾಪಾಡ್ಬೇಕು ಅದನ್ನ. ಈ ಸ್ಥಿತಿ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಬಹಳ ಅಗತ್ಯ ಇದೆ ಸರ್. ಮಾನ್ಯ ಅಧ್ಯಕ್ಷರೇ, ಕಳೆದ 4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ತಮಗೂ ಗೊತ್ತಿದೆ PSI ಸ್ಕ್ಯಾಮ್ ಅಂತ. ಅದಕ್ಕೆ ನಾನು ಹೆಚ್ಚು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನಾವು ಕಳೆದ 1.5 ವರ್ಷದಲ್ಲಿ 900 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿದ್ದೀವಿ. ಈಗಾಗಲೇ ಒಂದು ಬ್ಯಾಚು 545 ಜನ ಈಗ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಹುಶಃ ವಾರ 15 ದಿವಸದಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ಆದ ತಕ್ಷಣ ಅವ್ರು ರಿಪೋರ್ಟ್ ಆಗ್ತಾರೆ. ಅವರಿಗೆ ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕೂಡ ಅಲೋಕೇಟ್ ಮಾಡಿದ್ದಾರೆ. ಇನ್ನೂ 400 ಜನಕ್ಕೆ ಟ್ರೈನಿಂಗ್ ಆಗ್ತಾ ಇದೆ. ಅವ್ರ ಟ್ರೈನಿಂಗಲ್ಲಿ ಇನ್ನೂ 2 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. 900 ಜನ ಸಬ್ ಇನ್ಸ್ಪೆಕ್ಟ್ರು ಅಟ್ ಎ ಟೈಮ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ 800 ಜನ 8,000 ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಫೈನಾನ್ಸಿಂದ. ಈಗ ಅದು ರೆಕ್ರೂಟ್ಮೆಂಟು ಕೂಡ ಈಗ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಇಂಟರ್ನಲ್ ರಿಸರ್ವೇಷನ್ ಅಂತ ಬಂದಿದ್ದಕ್ಕೋಸ್ಕರ ಡಿಲೇ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ. 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಅದು ಕೂಡ ಸೇರಿದೆ. ಆದರೆ ರಿಕ್ರೂಟ್ಮೆಂಟ್ ಆದ ತಕ್ಷಣ ನಾವು ಅವ್ರನ್ನ ಡಿಪ್ಲಾಯ್ ಮಾಡಿಬಿಡ್ತೀವಿ. ಯಾವುದು ಕೂಡ ಯಾವ ಸ್ಟೇಷನ್ನಲ್ಲಿ ಇಮಿಡಿಯೇಟ್ ನೆಸೆಸಿಟಿ ಇದೆ, ತುಂಬ ಕಡಿಮೆ ಆಗಿದ್ದಾರೆ ಅಂಥ ಕಡೆ ನಾವು ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡಿಕೊಡ್ತೀವಿ. ಆಮೇಲೆ ಗನ್ ಲೈಸೆನ್ಸ್ ಬಗ್ಗೆ ತಾವು ಕೇಳಿದ್ರಿ. ಗನ್ ಲೈಸೆನ್ಸಿನ ಬಗ್ಗೆ ಅವರು ಅಪ್ಲಿಕೇಶನ್ ಹಾಕಬೇಕು. ಡೆಪ್ಯೂಟಿ ಕಮಿಷನರ್ ಪ್ರೊಸೀಜರ್ ತಮ್ಗೆ ಗೊತ್ತಿದೆ. ಆ ಪ್ರೊಸೀಜರ್ ಪ್ರಕಾರ NOC ತಗೊಂಡು ಪೊಲೀಸ್ NOC ಕೊಡೋದು ಅಷ್ಟೇ. ಡೆಪ್ಯೂಟಿ ಕಮಿಷನರು ಇಶ್ಯೂ ಮಾಡ್ತಕ್ಕಂಥದ್ದು. ಆದರೆ NOC ಕೊಡುವಾಗ ಅವರು ಅದನ್ನೆಲ್ಲ ಅವರ ಏಜ್ ನೋಡ್ತಾರೆ, ಅವರು ದೈಹಿಕವಾಗಿ ಶಕ್ತಿ ಇದೆಯಾ, ಮಾನಸಿಕವಾಗಿ ಸರಿ ಇದೆಯಾ, ಇವೆಲ್ಲ ಪ್ಯಾರಾಮೀಟರ್ಸು ತಮಗೂ ಗೊತ್ತಿದೆ. ಅದನ್ನೆಲ್ಲ ನೋಡಿ ಡೆಪ್ಯೂಟಿ ಕಮಿಷನರ್ ಅವರು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಜಮೀನು ಇಲ್ಲಿದೆ, ಲೈಸೆನ್ಸು ತಗೊಳ್ಬೇಕಾದ್ರೆ ಇಲ್ಲೇ ಇರಬೇಕು. ಅವರೆಲ್ಲ ಬೇರೆ ಊರಿನಲ್ಲಿ ಇರ್ತಾರೆ, ಬೇರೆ ಪಟ್ಟಣದಲ್ಲಿ ಇರ್ತಾರೆ, ಬೇರೆ ತಾಲೂಕಲ್ಲಿ ಇರ್ತಾರೆ. ಅವರು ಗನ್ ಯಾಕೆ ಅಲ್ಲಿ ಯಾಕೆ ಇಟ್ಕೊಳ್ಬೇಕು ಅನ್ನೋ ತರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಅವ್ರು ಉತ್ತರ ಕೊಡಬೇಕು, ಸಮಜಾಯಿಸಿ ಕೊಡಬೇಕು. ಅದರಿಂದ ಆ ಗನ್ ಲೈಸೆನ್ಸಿನ ಬಗ್ಗೆ ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಹಾಕೊಂಡ್ರೆ ಅವರು ಪೊಲೀಸ್ದು NOC ಕೇಳ್ತಾರೆ, ನಂತರ ಕೊಡ್ತಾರೆ. ಅದ್ರದ್ದೇನು ಪ್ರಾಬ್ಲಮ್ ಏನಾಗ್ತದೆ, ನಾವು ಯಾರು ಪೊಲೀಸ್ನವರು ಕೊಡಬೇಡಿ ಇವರಿಗೆ ಅಂತ ಹೇಳೋದಿಲ್ಲ. ಅನ್ಲೆಸ್ ಇಟ್ ಈಸ್ ಅದರ್ವೈಸ್ ಅವರು ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವ್ರಿಗೆ ಒಂದು ರೈಫಲ್ ಅಂದ್ರೆ ರೈಫಲ್ ಇಟ್ಕೊಳ್ಳೋಕೆ ಬರೋದಿಲ್ಲ, ಹಾಗೆಲ್ಲ ಆದರೆ ಕೊಡೋದಿಲ್ಲ ಅಷ್ಟೇ. ಬೇರೆದೆಲ್ಲ ಕೊಡ್ತಾರೆ. ರಾಘವೇಂದ್ರ ನಾಯ್ಕ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.